ಭದ್ರಾವತಿಯ ಗೌಡರ ಹಳ್ಳಿಯಲ್ಲಿ ಭಾರತ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಇದರ ದಶಮಾನೋತ್ಸವದ ಪ್ರಯುಕ್ತ ಜಲಭಾಗ್ಯ ಯೋಜನೆಯಲ್ಲಿ ಸಾರ್ವಜನಿಕರಿಗಾಗಿ ಕೊಳವೆ ಬಾವಿಯನ್ನ ನಿರ್ಮಿಸಿಕೊಡಲಾಯಿತು. ಬಿಎಸ್‌ಡಬ್ಲ್ಯೂಟಿ ಅಧ್ಯಕ್ಷರಾದ ಎನ್ ಅಮೀನ್ ರವರು ನೂತನ ಕೊಳವೆ ಬಾವಿ ಉದ್ಘಾಟಿಸಿದರು. ಸುತ್ತಮುತ್ತಲಿನ ಜನರಿಗೆ ಉಪಯೋಗವಾಗಲು ಚಾಲನೆ ನೀಡಿ ಮಾತನಾಡುತ್ತಾ, ಜಲ ಜೀವಾಮೃತ, ಅದನ್ನು ಸರಿಯಾಗಿ ಬಳಸಿದರೆ ಪುಣ್ಯವಿದೆ, ಪೋಲು ಮಾಡುವುದು ಪಾಪಕಾರ್ಯವಾಗಿದೆ. ದಾನಗಳಲ್ಲಿ ಜಲದಾನಕ್ಕೂ ಪ್ರಮುಖ ಆದ್ಯತೆ ಕೊಡಲಾಗಿದೆ. ಈ ನಿಟ್ಟಿನಲ್ಲಿ ಭಾರತ ಸೋಷಿಯಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ದಶಮಾನೋತ್ಸವದ ಸಂಭ್ರಮದಲ್ಲಿ ಮಹತ್ವಾಕಾಂಕ್ಷೆಯ ಜಲಭಾಗ್ಯ ಯೋಜನೆ ಹಮ್ಮಿಕೊಂಡಿದೆ ಎಂದರು. ನೀರಿನ ಇಂಗುವಿಕೆಯ ಬಗ್ಗೆ ಜನಜಾಗೃತಿ ಮುಂದಿನ ದಿನದಲ್ಲಿ ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಖ್ಯಾತ ಪರಿಸರವಾದಿ, ರಂಗಕರ್ಮಿ ಹಾಗೂ ಚಿತ್ರ ನಿರ್ದೇಶಕರಾದ ಪರಸರ ಶಿವರಾಮ್ರವರು ಮಾತನಾಡುತ್ತಾ, ನೀರು ಪ್ರಕೃತಿಯ ಅಮೂಲ್ಯ ಕೊಡುಗೆ. ಇಂದು ನಾವು ಕೊಳವೆ ಬಾವಿಯನ್ನ ಉದ್ಘಾಟಿಸ್ತಾ ಇದ್ದೀವಿ. ಬಹಳ ಸಂತೋಷದ ವಿಚಾರ. ನೀರನ್ನ ಮಿತವಾಗಿ ಬಳಸುವ ಮೂಲಕ ಭೂಮಿಯ ಭವಿಷ್ಯವನ್ನ ಕಾಪಾಡುವುದು ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ. ಭೂಗರ್ಭ ಜಲ ಸಂರಕ್ಷಣೆ ಇಲ್ಲದೆ ಅಭಿವೃದ್ಧಿ ಸಾಧ್ಯವಿಲ್ಲ. ಈ ಕೊಳವೆ ಬಾವಿಯ ನೀರು ನಮ್ಮ ಅಗತ್ಯಕ್ಕೆ ಮಾತ್ರವಲ್ಲ, ಜವಾಬ್ದಾರಿಯ ಬಳಕೆಯ ಸಂಕೇತವಾಗಬೇಕು. ಪ್ರಕೃತಿಯನ್ನು ಶೋಷಿಸುವುದಲ್ಲ, ಸಂರಕ್ಷಿಸುವುದೇ ನಿಜವಾದ ಪ್ರಗತಿ. ನೀರನ್ನ ಉಳಿಸಿದ್ರೆ ನಾಳೆಯನ್ನ ಉಳಿಸಿದಂತಾಗುತ್ತೆ. ಭಾರತ ಸಂಸ್ಥೆಯ ಈ ಸೇವೆ ಶ್ಲಾಘನೀಯ. ನೀರು ಸಂರಕ್ಷಣೆ ಮತ್ತು ಪೂರೈಕೆಗಾಗಿ ಅವರ ಮುಂದಿನ ಯೋಜನೆಗಳು ಯಶಸ್ಸು ಕಾಣಲಿ ಎಂದು ಹಾರೈಸುತ್ತೇನೆ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಇಲ್ಲಿನ ಎಚ್ಒಡಿ ಆಗಿರುವ ಜುಲ್ಫಿಕರ್ ಅಲಿ, ಖತೀಜಾ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇದರ ಉಪಾಧ್ಯಕ್ಷರಾದ ನಿಯಾಜುರ್ ರಹಮಾನ್ ಪೆರ್ಲಾ ಉಪಸ್ಥಿತರಿದ್ದರು. ಮುನೀರ್ ಪದ್ರಂಗಿ ಕಾರ್ಯಕ್ರಮ ನಿರೂಪಿಸಿದರು.